ಸೆಕೆಂಡ್ ಕ್ಲಾಸ್ ಆಫ್ ಸೆಟ್ಸ್. ಹಿಂದಿನ ಕ್ಲಾಸ್ನಾಗ ಸೆಟ್ಸ್, ವಾಟ್ ಈಸ್ ಸೆಟ್, ರಿಪ್ರೆಸೆಂಟೇಷನ್ ಆಫ್ ಸೆಟ್ಸ ಎಲ್ಲ ಗೊತ್ತಾಗೈತಿ. ಇವತ್ತಿನ ಕ್ಲಾಸ್ನಾಗ ಎಂಟಿ ಸೆಟ್ ಅಂದ್ರೆ ಏನು, ಫೈನೈಟ್ ಸೆಟ್ ಅಂದ್ರೆ ಏನು, ಇನ್ಫೈನೈಟ್ ಸೆಟ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊನು. ಎಂಟಿ ಸೆಟ್ ಆರ್ ನಲ್ ಸೆಟ್ ಡೆಫಿನೇಷನ್ ಹೇಳ್ತಾನೆ. A set which has no element is called empty set or null set. ಎಲಿಮೆಂಟ್ಸ್ ಅಂದ್ರೆ ಗೊತ್ತೈತಿ ನಿಮಗೆ, ಎಲ್ಲ ಹಿಂದಿನ ಕ್ಲಾಸ್ದಾಗ ಹೇಳಿದ್ದಾನೆ. ಎಲಿಮೆಂಟ್ಸ್ ಅಂದ್ರೆ ಈ ಸೆಟ್, ಈ ಬ್ರ್ಯಾಕೆಟ್ದಾಗ ಇರೋ ಪ್ರತಿಯೊಂದು ಎಲಿಮೆಂಟ್ಸ್, ಅದಕ್ಕೆ ಎಲಿಮೆಂಟ್ಸ್ದಾಗ ಕರಿತಾರೆ. ಈ ಸೆಟ್ ಹೆಂಗೆ ಬರೀಬೇಕು ಅನ್ನೋ ಗೊತ್ತಾಗೈತಿ, ಈ ಸೆಟ್ ಹೆಂಗೆ ಬರೀಬೇಕು ಅನ್ನೋ ಗೊತ್ತಾಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ರೋಸ್ಟರ್ ಫಾರ್ಮ, ಸೆಟ್ ಬಿಲ್ಡರ್ ಫಾರ್ಮ, ಅದು ಇಲ್ಲಿ ಭಾಳ ಇಂಪಾರ್ಟೆಂಟ್. ಎಂಟಿ ಸೆಟ್, ಇಟ್ ಈಸ್ ರಿಟರ್ನ್ ಆ್ಯಸ್ ಈ ಸಿಂಬಾಲ್ ಆರ್ ಫ್ಲವರ್ ಬ್ರ್ಯಾಕೆಟ್. ಈ ಸಿಂಬಾಲ್ಗೆ ಏನಂತಾರು, ಪೈ, PHI, ಪೈ ಅಂತ ಕರೀತಾರೆ ಅದಕ್ಕೆ. ಈ ಸಿಂಬಾಲ್ ಎಂಟಿ ಸೆಟ್ ಅಂದ್ರೆ ಏನ, ಸೆಟ್ ಕುಲ್ಲ ಇರ್ಬೇಕು, ಸೆಟ್ದಾಗ ಏನೂ ಎಲಿಮೆಂಟ್ಸ್ ಇರಬಾರ್ದು, ಅದು ಎಂಟಿ ಸೆಟ್. ಅದಕ್ಕೊಂದು ಥೋಡೆ ಎಕ್ಸಾಂಪಲ್ಸ್ ಇದಾವೆ ನೋಡಿ. ಸೆಟ್, ಈ ಕ್ವಶನ್ ಹಿಂಗೆ ಹೇಳ್ತಾರೆ ಅವ್ರು, ಹೆಂಗೆ, ರೈಟ್ ಅ ಸೆಟ್ ಆಫ್ ಆಡ್ ಪ್ರೈಮ್ ನಂಬರ್ ಡಿವೈಡೆಡ್ ಬೈ 2. ಆಡ್ ಪ್ರೈಮ್ ನಂಬರ್, ಎರಡನೇ ಭಾಗ ಆಗುವಂಥ ಆಡ್ ಪ್ರೈಮ್ ನಂಬರ್ ಯಾವುದವು? ಯಾವೂ ಇಲ್ಲ. ಸೊ ಅದಕ್ಕೆ ನೀವು ಹೆಂಗೆ ಬಿಡ್ತೀರಿ, ಎ ಈಜ್ವಲ್ ಟು, ಹಿಂಗೆ ಫ್ಲವರ್ ಬ್ರ್ಯಾಕೆಟ್ ಒಂದು ಯೂಸ್ ಮಾಡಬೇಕು, ಒಂದು ಇಲ್ಲ, ಎ ಈಜ್ವಲ್ ಟು ಪೈ, ಇದನ್ನು ಯೂಸ್ ಮಾಡಬೇಕು ಒಂದು. ಅದನ್ನು ಬಿಟ್ಟು ನೀವು ಹಿಂಗೆ ಈ ಫ್ಲವರ್ ಬ್ರ್ಯಾಕೆಟ್ ಬರ್ದು ಇದ್ರೊಳಗೆ ಮತ್ತು ಪೈ ಬರ್ದ್ರಿ ಅಂದ್ರೆ ಇದು ರಾಂಗ್, ಇದು ಕನ್ಸಿಡರ್ ಆಗೋದಿಲ್ಲ. ಇದು ಒಂದೇ ಇರಬೇಕು ಒಂದು, ಇಲ್ಲ ಫ್ಲವರ್ ಬ್ರ್ಯಾಕೆಟ್ ಇರಬೇಕು ಒಂದು. ಇದನ್ನು ಬಿಟ್ಟು ಬೇರೆದು ಯೂಸ್ ಮಾಡೋಂಗಿಲ್ಲ, ಬೇರೆದು ಯೂಸ್ ಮಾಡಿದ್ರೆ ಕನ್ಸಿಡರ್ ಆಗೋದಿಲ್ಲ. ಆ ರೂಲ್ಸ್ ಅದು ಸೆಟ್ ಬರಿಬೇಕಾದ್ರೆ, ಈ ರೂಲ್ಸ್ ನೆನ್ಪಿಟ್ಕೋರಿ. ಈಗ ಸೆಕೆಂಡ್ ಎಕ್ಸಾಂಪಲ್, ಸೆಟ್ ಆಫ್ ಮಂತ್ ಹ್ಯಾವಿಂಗ್ 32 days. ಯಾವ ತಿಂಗಳೊಳಗೆ 32 ದಿವಸ ಇರ್ತೈತಿ? ಯಾವ ತಿಂಗಳಿಲ್ಲ. ಸೊ ಅದಕ್ಕೆ ನೀವು ಏನು ಬರಿಬೇಕು, ನಲ್ ಸೆಟ್ ಆರ್ ಪೈ. ಇನ್ನೊಂದು ಎಕ್ಸಾಂಪಲ್, ಸೆಟ್ ಆಫ್ ನ್ಯಾಚುರಲ್ ನಂಬರ್ ಲೆಸ್ ದೆನ್ 1. ಒಂದಕ್ಕಿಂತ ಕಡಿಮೆ ಇರೋ ನ್ಯಾಚುರಲ್ ನಂಬರ್ಸ್ ಯಾವುದವು? ಯಾವೂ ಇಲ್ಲ. ಸೊ ಅದನ್ನ ಹೆಂಗೆ ಬರಿತೀರಿ, ಹಿಂಗೆ ಅಥವಾ ಹಿಂಗೆ. ಈ ಸಿಂಬಾಲ್ ಪೈ ಇದು, ಫ್ಲವರ್ ಬ್ರ್ಯಾಕೆಟ್, ಇವು ಎರಡು ರೀತಿಯೊಳಗೆ ಬರಿತೀರಿ. ಇದಕ್ಕೆ ಎಂಟಿ ಸೆಟ್ ಅಂತಾರೆ. ಎಂಟಿ ಸೆಟ್ ಅಂದರೆ ಏನಂತ ಗೊತ್ತಾಯ್ತು? ಯಾರು ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ, ನಾನು ಸಾಲ್ವ್ ಮಾಡ್ತಾನೆ. ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಫೈನೈಟ್ ಸೆಟ್ ಡೆಫಿನೇಷನ್ ಪೆಲ್ಲ ಓದ್ನು ಬರಿ. A set which has limited or countable number of element is called finite set. ಸೆಟ್ ಒಳಗೆ ನಂಬರ್ ಎಷ್ಟಿದಾವನು ನಮ್ಗೆ ಕೌಂಟ್ ಆಗಬೇಕು, ನಮಗೆ ಕೌಂಟ್ ಮಾಡೋಕೆ ಬರ್ಬೇಕು, ಅಂಥ ಸೆಟ್ಟಿಗೆ ನಾವು ಫೈನೈಟ್ ಸೆಟ್ ಅಂತಾವೆ. ಈ ಒಂದು ಗ್ರೂಪ್ದಾಗ 10 ಹುಡುಗರ್ದಾರು, ಈ ಒಂದು ಗ್ರೂಪ್ ಮಾಡಿಟ್ಟಂದ್ರೆ ಆ ಗ್ರೂಪ್ದಾಗ ಎಷ್ಟು ಹುಡುಗರ್ದಾರು ನಮ್ಗೆ ಗೊತ್ತಿರ್ಬೇಕು, ಅದು ಫೈನೈಟ್ ಸೆಟ್. ಈಗ ಇನ್ನೊಂದು ಗ್ರೂಪ್ ಮಾಡ್ತೀರಿ, ಈಗ ಇಡೀ ವರ್ಲ್ಡ್ನ ಒಂದು ಗ್ರೂಪ್ದಾಗ ತಗೋತೀರಿ ನೀವು, ಅದ್ರಾಗ ನಾವು ನಂಬರ್ ಎಷ್ಟಿದಾವೆ ಕ್ಯಾಲ್ಕುಲೇಟ್ ಮಾಡೋಕೆ ಆಗ್ತೈತಿ? ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಪಾಸಿಬಲ್ ಐತೆ, ಪಾಸಿಬಲ್ ಅಲ್ತಲ್ಲ, ಪಾಸಿಬಲ್ ಐತೆ, ಅದ್ರಾಗ ಕೌಂಟ್ ಮಾಡೋಕೆ ಆಗೋದಿಲ್ಲ. ಸೊ ಆ ರೀತಿಗೆ ಇನ್ಫೈನೈಟ್ ಸೆಟ್ ಅಂತಾರೆ. ಈ ಫೈನೈಟ್ ಸೆಟ್ಟದ ಎಕ್ಸಾಂಪಲ್ಸ್ ಇಲ್ದಾವೆ. ಇಫ್ ಸೆಟ್ ಹ್ಯಾಸ್ ಅ ನಂಬರ್ n ಎಲಿಮೆಂಟ್ಸ್, ವಿ ರೈಟ್ ಆ್ಯಸ್ n ಬ್ರ್ಯಾಕೆಟ್ ಎ ಈಜ್ವಲ್ ಟು n. n ಅಂದ್ರೆ ನಂಬರ್, ಆ ಸೆಟ್ ಒಳಗೆ ನಂಬರ್ ಇಡ್ದಾವೆ ಅನ್ನೋದು ಬರೋದು. ಈಗ ಎಕ್ಸಾಂಪಲ್, ಈ ಸೆಟ್ ಒಳಗೆ 1 2 3 4 5 ಎಲಿಮೆಂಟ್ಸ್ ಇದಾವೆ. ಸೊ ಅದನ್ನ ಹೆಂಗೆ ಬರೋದು ನಾವು, n ಸೆಟ್ ಎ ಈಜ್ವಲ್ ಟು, ಈ ಎ ಸೆಟ್ದಾಗ 8 ನಂಬರ್ ಇದಾವೆ, 1 2 3 4 5, ಈ ರೀತಿ ಬರೋದು. ಈ ರೀತಿ ಬರೋದು ಫೈನೈಟ್ ಸೆಟ್ ಬರಿಬೇಕಾದ್ರೆ ಬರೆಯೋದು ಆನ್ಸರ್ ಬರೆಯೋ ರೀತಿ ಇದು. ಈಗ ಬಿ ತೊಳಗೆ ಐತಿ, ಎ ಬಿ ಸಿ ನಂಬರ್ ಆಫ್ ಬಿ ಸೆಟ್. ಬಿ ಸೆಟ್ದಾಗ 8 ಎಲಿಮೆಂಟ್ ಇದಾವೆ, 1 2 3 ಇದಾವೆ. ಸೊ 3 ಬರೋದು. ಈ ರೀತಿ ಬರೆಯೋದು, ಇದನ್ನ ಈ ರೀತಿ ಬರೆಯೋದು.
ಪೈ ಅಂತ ಗೊತ್ತೈತೆ ನಿಮ್ಗೆ. ಪೈ ಭೀ ಬರಿಬೋದು. ನಂಬರ್ ಇಲ್ಲಿ ಐತೆ ನೋಡಿಲ್ಲ ಎಕ್ಸಾಂಪಲ್ ಪೈ ಸೆಟ್ದು. ಈ ಪೈದಾಗ ಎಷ್ಟು ಅದಾವು ಎಲಿಮೆಂಟ 0 ನಲ್. ಸೊ ನಂಬರ್ ಆಫ್ ಪೈ ಈಜ್ವಲ್ ಟು ಪೈ ಇ ಅಥವಾ ಫ್ಲವರ್ ಬ್ರ್ಯಾಕೆಟ ಯಾವುದೂ ಭೀ ಯೂಸ್ ಮಾಡ್ಬೋದು. ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ರೈಟ್ 5 ನ್ಯಾಚುರಲ್ ನಂಬರ್ಸ್ದಾಗ ಕೇಳ್ತಾರೆ. ನೀವು 5 ನ್ಯಾಚುರಲ್ ನಂಬರ್ಸ್ ಬರೆಯೋದ ಅದ್ರಾಗ ರೈಟ್ ಈ ರೀತಿ ಕ್ವಶನ್ ಆನ್ಸರ್ ಕೊಡ್ತಾರೆ ಅವ್ರು. ಈ ರೀತಿ ಕೊಟ್ರಂದ್ರೆ ನಂಬರ್ ಆಫ್ ಎನ್ ಆಫ್ ಎ ಹೌ ಮಚ್ ಇದಾವೆ ಕೊಡ್ತಾರೆ. ಹಿಂಗೆ ಬರ್ದ್ರೆ ಈ ಥರ ಕೌಂಟ್ ಮಾಡೋದು ಬ್ರ್ಯಾಕೆಟ್ದಾಗ ಹಿಡ್ದು 1 2 3 4 5 5 ಬರೋದು. ಈ ರೀತಿ ಆನ್ಸರ್ ಬರೆಯೋದು. ಕ್ವಶನ್ ನಂಬರ್ ಆಫ್ ಸೆಟ್ ತನಕ ಹೇಳ್ತಾರೆ. ಎಷ್ಟು ನಂಬರ್ ಅದಾವೆ ಸೆಟ್ ಒಳಗೆ ಅನ್ನೋದೇ ಕೇಳ್ತಾರೆ ಅವ್ರು. ಇವು ಎಕ್ಸಾಂಪಲ್ಸ್ ಅದಾವೆ, ಇವನ್ನೆಲ್ಲ ಓದ್ಕೋರಿದು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅದಾವೆ. ಇನ್ಫೈನೈಟ್ ಸೆಟ್ a set which has unlimited or uncountable number of element is called a infinite set. Set of natural number ನ್ಯಾಚುರಲ್ ನಂಬರ್ ಎಷ್ಟು ಅದಾವು, ಎಷ್ಟು ಬೇಕಟ್ಟು ಅದಾವೆ. ಇನ್ಫೈನೈಟ್ ಅದಾವೆ. 1ರಿಂದ 10 1000 ಲಕ್ಷ ಕೋಟಿ ಹಂಗೆ ಎನ್ಸ್ಕೊತ ಹೋದ್ರೆ ಹಂಗೆ ಹೋಗಬೇಕು. ಸ್ಟಾಪ್ ಮಾಡು ಇದೇ ಇಲ್ಲ. ಸೊ ಅದನ್ನು ಎನ್ಸಕ್ಕೆ ಬರ್ತೈತಿ. ಎನ್ಸಕ್ಕೆ ಬರ್ಲಾಗನ ಅದು ಹೆಂಗೆ ಬರೆದರು, ನ್ಯಾಚುರಲ್ ನಂಬರ್ ಅದು ಏನು ಎನ್. ಸೊ ಫ್ಲವರ್ ಬ್ರ್ಯಾಕೆಟ್ 1 2 3 ಎನ್ಸಕ್ಕೆ ಬರೋದಿಲ್ಲ ಅವನು. ಸೊ ಡ್ಯಾಶ್ 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 ಮುಂದೆ ಬ್ರ್ಯಾಕೆಟ್ ಕ್ಲೋಸ್. ಸೈನ್ಸ್ ಕೆಮಿಸ್ಟ್ರಿದ್ರಾಗ ಹೆಂಗೆ ಬರೀತೀರಿ, ಎಕ್ಸೆಟ್ರಾ ಅಂತ ಬರೀತೀರಿ ನೀವು. ಇಲ್ಲಿ ಎಕ್ಸೆಟ್ರಾ ಬರೋದಿಲ್ಲ. ಇಲ್ಲಿ ಡ್ಯಾಶ್ 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 ಇಟ್ಕೊತ ಹೋಗುದಾ, ಬ್ರ್ಯಾಕೆಟ್ ಕ್ಲೋಸ್ ಮಾಡೋದ. ಡ್ಯಾಶ್ ಎಕ್ಸೆಟ್ರಾ ಬರ್ದಾರೆ ಇನ್ನದಾವ ಅಂದಂಗೆ. ಇಲ್ಲಿ ಡ್ಯಾಶ್ ಡ್ಯಾಶ್ ಇಟ್ಕೊತ ಹೋದ್ರೆ ಇನ್ನದಾವ ಅಂದಂಗೆ. ಇಟ್ ಕಂಟಿನ್ಯೂಸ್ ಅಂದಂಗೆ. ಇಲ್ಲೊಂದು ಐತೆ ನೋಡಿ, ಸೆಟ್ ಆಫ್ ಹೋಲ್ ನಂಬರ್ನ ಯಾವ ರೀತಿ ಡಿನೋಟ್ ಮಾಡ್ತಾವೆ ನಾವು, ಡಬ್ಲ್ಯೂ. ಸೊ ಹೋಲ್ ನಂಬರ 0 1 2 3 4 5 ಇದು ಅನ್ಲಿಮಿಟೆಡ್ ಅದಾವೆ. ಈಗ ಇಂಟಿಜರ್ ಜಡ್ಲಿ ಡಿನೋಟ್ ಮಾಡ್ತಾವೆ. ಸೊ ಜಡ್ ಹಾಕಿದೆ. ಇಲ್ಲಿ ಇಂಟಿಜರ್ಸ್ ಅದಾವೆ ನೋಡ್ರಿ, -2 -1 0 1 2 3 ಮೈನಸ್ದಿಂದ 1 2 3 ಬರೋ 0 1 2 3 ಬರೋವೆಲ್ಲ ಇಂಟಿಜರ್ ಅಂತ ಕರೀತಾರೆ. ಇದು ತಲೆಯಾಗಿರಲಿ. ಇಂಟಿಜರ್ ಅಂದರೆ ಏನಂತ ಕೇಳಬೇಡ್ರಿ. ಅದನ್ನು ಜಡ್ದಿಂದ ಡಿನೋಟ್ ಮಾಡ್ತಾರೆ. ಟೈಪ್ಸ್ ಆಫ್ ಇನ್ಫೈನೈಟ್ ಇದು ನೋಡ್ರಿ, ಇವು ಇಂಟಿಜರ್ಸ್ದು ಸಿಂಬಾಲ್ಸ್ ಇಲ್ದಾವೆ ನೋಡ್ರಿ. ಇದನ್ನು ಸ್ಟಡಿ ಮಾಡಿರಿ. ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್. ಇದು ನಿಮಗೆ ಪೂರಾ ಕಾನ್ಸೆಪ್ಟ್ ಕ್ಲಿಯರ್ ಆತಂದ್ರೆ ನಿಮಗೆ ಮುಂದೆ ಹೇಳೋ ಕ್ಲಾಸಸ್ ತಿಳಿತಾವೆ. ಅರ್ಥ ಆಗೈತೆ ಅನ್ಕೋತಾನು. ಏನಾರ ಅರ್ಥ ಆಗೈತೆ ಅಂದ್ರೆ ಕಾಮೆಂಟ್ ಮಾಡಿರಿ. ಆ ಕ್ಲಾಸ್ ರಿಪೀಟ್ ಹೇಳ್ತಾನೆ, ಏನು ಪ್ರಾಬ್ಲಮ್ ಇಲ್ಲ. ನೀವು ಕಾಮೆಂಟ್ ಮಾಡಿದಷ್ಟು ಮಾಡಿರಿ. ಏನಾರ ಕ್ಲಾಸ್ ಅರ್ಥ ಆಗಿಲ್ಲ ಅಂದ್ರೆ ನಾನು ರಿಪೀಟ್ ಹೇಳ್ತಾನೆ ನಿಮ್ಗೆ. ಈಗ ಇದಕ್ಕೆ ಹೋಗುನು, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅನ್ನೋದು. ಇಲ್ಲಿ ನೋಡ್ರಿ, ಇದು ಇಂಪಾರ್ಟೆಂಟ್. ಇದನ್ನ ಫೋಟೋ ಹೊಡ್ಕೋರಿ, ಕ್ಲಿಯರ್ ಕಟ್ ಫೋಟೋ ಹೊಡ್ಕೋರಿ. ಇದನ್ನ ಸೆಟ್ಸ್ದಾಗ ಎಷ್ಟು ಕ್ವಶನ್ ಕೇಳಿದಾರೋ ಏನು ಅನ್ನೋದು ಇದು ಇಂಪಾರ್ಟೆಂಟ್. ಇದನ್ನ ನಿಮ್ಮ ಸಂಬಂಧ ಮಾಡಿದ್ದನ್ನು ರಾತ್ರಿ ಎಲ್ಲ ಕೂತ ಪದ್ದಸ್ರಿ ಇದನ್ನ ಫೋಟೋ ಹೊಡ್ಕೊಂಡು ಇಟ್ಕೋರಿ. ಇಲ್ಲಿ ಫಾರ್ಮುಲಾಸ್ ಅದಾವು, ಟಿಪ್ಸ್ ಅವು, ಇದನ್ನೆಲ್ಲ ಸ್ಟಡಿ ಮಾಡಿರಿ. ಈಗ ಟೆಕ್ಸ್ಟ್ ಬುಕ್ ಕಡೆ ಹೋಗೋಣ. ಟೆಕ್ಸ್ಟ್ ಬುಕ್ದಾಗ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದು. ಮತ್ತು ಇನ್ನೊಂದೇನಂದ್ರೆ ಇವೆಲ್ಲ ಇದು ಫೈನೈಟ ಇನ್ಫೈನೈಟ್ ಎಂಟಿ ಸೆಟ್ಟ ಇವೇನದವಲ್ಲ ಇವೆಲ್ಲ ಯಾವ ರೀತಿ ಅದಾವು, ಸೆಟ್ ಬಿಲ್ಡರ್ ಫಾರ್ಮ್ದಾಗ ಅದಾವೆ. ಇವೆಲ್ಲ ಸೆಟ್ ಬಿಲ್ಡರ್ ಫಾರ್ಮ್ದಾಗ ಅದಾವೆ. ಇದನ್ನು ನಾವು ರೋಸ್ಟರ್ ಫಾರ್ಮ್ ಕನ್ವರ್ಟ್ ಮಾಡ್ಕೋಬೇಕು. ಇದು ಸೆಟ್ ಆಫ್ ಆಡ್ ಪ್ರೈಮ್ ನಂಬರ್ ಡಿವೈಡೆಡ್ ಬೈ 2 ಅಂದ್ರೆ ಸೆಟ್ ಆಫ್ ಆಡ್ ಪ್ರೈಮ್ ನಂಬರ್ ಯಾವುದೋ ಅನ್ನೋದು ನಾವು ನೋಡ್ಕೋಬೇಕು. ಅದಕ್ಕೆ ಇದು ಮ್ಯಾಗಿಂದ ಯಾವ ರೀತಿ ಐತಿ, ಸೆಟ್ ಬಿಲ್ಡರ್ ಫಾರ್ಮ್ದಾಗ ಐತಿ. ಇದನ್ನು ಯಾವ ಥರ ಮಾಡ್ಕೋ, ರೋಸ್ಟರ್ ಫಾರ್ಮ್ದಾಗ ಮಾಡ್ಕೋಬೇಕು. ಇಲ್ಲಿ ಮ್ಯಾಗ್ 2.1 1.2ದಾಗ ನೋಡ್ರಿ, ಇಲ್ಲಿ ಸೆಟ್ ಬಿಲ್ಡರ್ ಫ್ರಮ್ ಟ್ಯಾಬ್ಲರ್ ಫಾರ್ಮ್ ಅಂತ ಐತ್ಲೆ. ಈ ರೀತಿ ಇವೆಲ್ಲ ಎಕ್ಸಾಂಪಲ್ಸ್ ಇವು ಸೆಟ್ ಬಿಲ್ಡರ್ ಫಾರ್ಮ್ಗೆ. ಇವೆಲ್ಲ ಎಕ್ಸಾಂಪಲ್ಸ್ ಯಾವ್ದಾಗ, ರೋಸ್ಟರ್ ಫಾರ್ಮ್ಗೆ. ಸೊ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಟೆಕ್ಸ್ಟ್ ಬುಕ್ ಕಡೆ ಹೋಗೋಣ ಬೇರೆ. ಟೆಕ್ಸ್ಟ್ ಬುಕ್ದಾಗ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ. ಇವು ಎಕ್ಸಾಂಪಲ್ಸ್ ಓದ್ಕೋರಿ. ಎಕ್ಸಾಂಪಲ್ಸ್ ಓದ್ಕೊಂಡ್ರಿ ಅಂದ್ರೆ ನಿಮ್ಗೆ ಎಕ್ಸಾಮ್ದಾಗ ಏನೂ ಟೆನ್ಷನ್ ಇರೋದಿಲ್ಲ. ಎಕ್ಸಾಮ್ದಾಗ 100ಕ್ಕೆ 100% ಸ್ಕೋರ್ ಮಾಡ್ತೀರಿ ನೀವು. ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್. ಈ ರೋಸ್ಟರ್ ಫ್ರಾಮ್ ಸೆಟ್ ಬಿಲ್ಡರ್ ಫ್ರಾಮ್ಸ್ ಅದಾವೆ ಇಲ್ಲೆಲ್ಲ. ಈ ಎಕ್ಸಸೈಸ್ ಇಲ್ಲಿ ಐತೆ ನೋಡಿ, ಎಂಟಿ ಸೆಟ್. ಫೆಲ್ಲ ಈ ಎಕ್ಸಸೈಸ್ ಎಂಟಿ ಸೆಟ್ ಇವೆಲ್ಲ ನಿಮಗೆಲ್ಲ ಫಿಲ್ಲ ಡೆಫಿನೇಷನ್ಸ್ ಹೇಳಂದ್ರೆ ಅಂಥ ಎಕ್ಸಸೈಸ್ಗೆ ಹೋಗೋನು. ಎಕ್ಸಸೈಸ್ಗೆ ಈಗ ಹೋಗೋದು ಬೇಡ. ಫಿಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ ಎಕ್ಸಸೈಸ್ಗೆ ಹೋಗಿ ಬರ್ತೈತಿ. ಎಂಟಿ ಸೆಟ್ದು ಎಕ್ಸಾಂಪಲ್ಸ್ ಇಲ್ಲಿ ನೋಡಿ. A set which do not have contain any element is called the empty set or the null set or the. ಈ ಎಕ್ಸಾಂಪಲ್ ಒಂದು ಮಾಡ್ಕೊರಿ.
ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಈ ಎಕ್ಸಾಂಪಲ್ ಒಂದು ಮಾಡ್ಕೊರಿ. ಡೆಫಿನೇಷನ್ ಇದೊಂದು ಮಾಡ್ಕೊರಿ. ಈ ಈಕ್ವಲ್ ಸೆಟ್ ಮುಂದಿನ ಎಪಿಸೋಡ್ದಾಗ ಹೇಳ್ತಾನೆ. ಸೊ ಇದ್ರಾಗ ಇವು ಬೇಡ, ಈಗ ಇವು ಎಕ್ಸಾಂಪಲ್ಸ್ ಅದಾವು, ಇವು ಎಕ್ಸಾಂಪಲ್ಸ್ ಸ್ಟಡಿ ಮಾಡ್ಕೊರಿ, ಇವು ಇಂಪಾರ್ಟೆಂಟ್. ಏನು ಡೌಟ್ ಇತ್ತಂದ್ರೆ ಮೆಸೇಜ್ ಹಾಕ್ರಿ.